ನೀವು ಇಲ್ಲೆಲ್ಲ ಲೈಬ್ರರಿ ಟೋಟಲ್ 25,000 ಬುಕ್ಸ್ನ ಆಕ್ಸೆಸ್ ಮಾಡ್ಬೋದು. ಎವ್ರಿ ಸಬ್ಜೆಕ್ಟ್ಸಲ್ಲಿ ನಿಯರ್ ಬೈ 10 to 15 ಸಬ್ ಸಬ್ಜೆಕ್ಟ್ಸ್ನ ಬೈಫರ್ಕೇಶನ್ ಮಾಡಿದೆ. ಆ ಸಬ್ ಸಬ್ಜೆಕ್ಟ್ಸದ್ದು ಕೆಟಲಾಗ್ ನಿಮಗೆ ಫ್ರಂಟಿಗೆ ಆಕ್ಸೆಸ್ ಇದೆ. ನ್ಯೂಸ್ ಪೇಪರ್ಸು 10 ನ್ಯೂಸ್ ಪೇಪರ್ಸ್ ಇದೆ. ನೀವು ಇಲ್ಲಿ 10 ನ್ಯೂಸ್ ಪೇಪರ್ಸ್ ಆಕ್ಸೆಸ್ ಮಾಡ್ಬೋದು. ಎವ್ರಿ ಡೇ ಥಾಟ್ ಫಾರ್ ದಿ ಡೇ ನಿಮಗೆ ಅಪ್ಡೇಟ್ ಆಗುತ್ತೆ. ಆ್ಯಂಡ್ ರೀಸೆಂಟ್ ಅರೈವಲ್ಸ್ ಏನೇನಿರುತ್ತೆ ಬುಕ್ಸು ಅದ್ರ ಬಗ್ಗೆ ಅಪ್ಡೇಟ್ಸ್ ಆಗುತ್ತೆ. ಆ್ಯಂಡ್ ನೀವು ನ್ಯೂಸ್ಗಳನ್ನ ನೋಡ್ಬೋದು. ಇಲ್ಲಿ ಜಯ ಗೌಡಿ ಅವರು ಅಂತ ಹೇಳಿ ಅಸಿಸ್ಟೆಂಟ್ ಲೈಬ್ರರಿಯವರು ನಿಮಗೆ ಎವ್ರಿ ಡೇ ಬುಕ್ಸ್ ಇಶ್ಯೂ ರಿಟರ್ನ್ಸ್ ಕೌಂಟರು ಇಲ್ಲಿ ಅವೈಲೇಬಲ್ ಇರುತ್ತೆ. ಇದು ಓಪನ್ ಆಕ್ಸೆಸ್ ಕೆಟಲಾಗು. ಇಲ್ಲಿ ನೀವು ಒಪ್ಯಾಕನ್ನು ಆಕ್ಸೆಸ್ ಮಾಡ್ಬೋದು. ನಮ್ಮದು ಮ್ಯಾನುವಲ್ ಕೆಟಲಾಗು. ಇದು ಎಲ್ಲ ಸಬ್ಜೆಕ್ಟ್ಸ್ಗಳದ್ದು ಬೈಫರ್ಕೇಶನ್ನು ಆ್ಯಂಡ್ ಅದು ಸಬ್ ಸಬ್ಜೆಕ್ಟ್ಸ್ಗಳನ್ನ ಅರೇಂಜ್ಮೆಂಟ್ ಆಗಿದೆ. ಇಲ್ಲಿ ನಿಮಗೆ ಎವ್ರಿ ಇಂಡಿವಿಜುವಲ್ ಸಬ್ಜೆಕ್ಟ್ಸದ್ದು ಸಬ್ ಸಬ್ಜೆಕ್ಟ್ಸ್ಗಳು ಕಲೆಕ್ಷನ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿ ಲೊಕೇಶನ್ ಇದೆ. ಆ ಲೊಕೇಶನ್ ಪ್ರಕಾರ ಬುಕ್ಸು ಲೊಕೇಟ್ ಆಗಿದೆ. ಇದು ನಿಮಗೆ ಎಲೆಕ್ಟ್ರಾನಿಕ್ ಲೈಬ್ರರಿ. ಇಲ್ಲಿ ನಿಮಗೆ 50,000 ಬುಕ್ಸು ಮತ್ತು 2,000 ಎಲೆಕ್ಟ್ರಾನಿಕ್ ಜರ್ನಲ್ಸು ಅವೈಲೇಬಲ್ ಇದೆ. ಇಲ್ಲಿ ನಿಮಗೆ ಸಿಸ್ಟಮ್ಸ್ ಲೊಕೇಟ್ ಆಗಿದೆ. ಇಲ್ಲಿ ಎಲ್ಲರೂ ಇಂಡಿವಿಜುವಲ್ ಪಾಸ್ವರ್ಡ್ ಅಂಡ್ ಯೂಸರ್ ನೇಮ್ ಕೊಟ್ಟಿರುತ್ತೆ. ಎನ್ಲಿಸ್ಟ್ ಅಂತ ನಮ್ಮದು ಪರ್ಸನಲ್ ಡಾಟಾ ಬೇಸ್ ಇದೆ. ಅದರಲ್ಲಿ ನೀವು ಬುಕ್ಸು ಆ್ಯಂಡ್ ಅದರ್ ಆಕ್ಸೆಸ್ನ ಮಾಡ್ಬೋದು. ಇದು ನಮ್ಮದು ಮ್ಯಾಗ್ಝಿನ್ ಸೆಕ್ಷನ್. ಇಲ್ಲಿ ಕರೆಂಟ್ ಬುಕ್ ಮ್ಯಾಗ್ಝಿನ್ಸ್ನ ನೀವು ನಿಮ್ಮ ರೀಡಿಂಗ್ ರೂಮ್ ಸೆಕ್ರೆಟರಿಯಿಂದ ಆಕ್ಸೆಸ್ ಮಾಡ್ಕೋಬೋದು. ಆ್ಯಂಡ್ ಜಸ್ಟ್ 2 months ಬ್ಯಾಕ್ ವಾಲ್ಯೂಮ್ಗಳನ್ನ ನೀವು ಇಲ್ಲಿಂದ ಓನ್ಲಿ ರೆಫರೆನ್ಸ್ಗೋಸ್ಕರ ತೊಗೊಳ್ಬೋದು.